ವೀಕ್ಷಕರೆಲ್ಲರಿಗೂ ಮಾಸಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2024ರ ಅಕ್ಟೋಬರ್ ತಿಂಗಳಿನ ಮಾಸಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಅಕ್ಟೋಬರ್ ತಿಂಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ, ಈ ವಿಶೇಷ ಅವಧಿಯಲ್ಲಿ ಗ್ರಹಗತಿಗಳ ಗೋಚರ ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದು, ಇಲ್ಲಿ ಕೆಲಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕಾಗುವುದು. ಕಾರಣ ಇಲ್ಲಿ ಗ್ರಹಗಳ ರಾಶಿ ಪರಿವರ್ತನೆಯೊಂದಿಗೆ ನಿಮಗೆ ಶುಭ ಅಥವಾ ವಿರೋಧಾಭಾಸದ ಫಲಗಳು ಕೂಡ ಲಭಿಸಬಹುದಾಗಿವೆ. ಇನ್ನು ಮೊದಲಿಗೆ ಇಲ್ಲಿ ನಾವು ಅಕ್ಟೋಬರ್ ತಿಂಗಳು ನಿಮ್ಮ ಕಾರ್ಯಕ್ಷೇತ್ರದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ಕರಿಯರ್ನ ದೃಷ್ಟಿಕೋನದಿಂದ ಅಕ್ಟೋಬರ್ ತಿಂಗಳು ಪ್ರಾರಂಭದಲ್ಲಿ ಒಂದಿಷ್ಟು ಏರಿಳಿತದಿಂದ ಕೂಡಿರಬಹುದಾಗಿದೆ. ಇಲ್ಲಿ ಪೂರ್ತಿ ತಿಂಗಳು ರಾಹು ಗ್ರಹವು ನಿಮ್ಮ ದಶಮ ಭಾವದಲ್ಲಿ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿರುವ ಗುರುದೇವನು ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಅತೀವ ಕೆಲಸ ಕಾರ್ಯಗಳಿಗೆ ಈಡಾಗಲಿದ್ದೀರಿ. ಇಲ್ಲಿ ನಿಮ್ಮ ಓಡಾಟದಲ್ಲಿ ಹೆಚ್ಚಳವಾಗಲಿದ್ದು, ಅತೀವ ಬಳಲಿಕೆಯೂ ಕಂಡುಬರಲಿದೆ. ಇಲ್ಲಿ ಸೂರ್ಯ ಮತ್ತು ಬುಧನ ದೃಷ್ಟಿಯೂ ಸಹ ಅಕ್ಟೋಬರ್ ಪ್ರಾರಂಭದಲ್ಲಿ ನಿಮ್ಮ ದಶಮ ಭಾವದ ಮೇಲೆ ನೆಟ್ಟಿರಲಿದೆ. ಇದರಿಂದಾಗಿ ಇಲ್ಲಿ ಕಾರ್ಯಸ್ಥಳದಲ್ಲಿ ನೀವು ಖಂಡಿತ ಎಚ್ಚರಿಕೆಯ ಹೆಜ್ಜೆಗಳನ್ನು ಇರಿಸಬೇಕಾಗುವುದು. ಇಲ್ಲಿ ಅನಾವಶ್ಯಕ ಕಾರ್ಯಗಳಿಂದಲೂ ನೀವು ದೂರವಿರಬೇಕು. ಇಲ್ಲವೇ ಇಲ್ಲಿ ಅನೇಕ ಸವಾಲುಗಳನ್ನು ನೀವು ಎದುರಿಸಲು ಸಿದ್ಧರಾಗಬೇಕಾಗುತ್ತದೆ. ಇಲ್ಲಿ ಷಷ್ಠಮ ಭಾವದ ಸ್ವಾಮಿಯಾಗಿರುವ ಮಂಗಳದೇವನು ಅಕ್ಟೋಬರ್ ಪೂರ್ವಾರ್ಧದಲ್ಲಿ ನಿಮ್ಮದೇ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇದರಿಂದಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ ಕಂಡುಬರಲಿದೆ. ಕಲಹದ ಸ್ವಭಾವ ನಿಮ್ಮದಾಗಿರಲಿದೆ. ಹೀಗಾಗಿ ಇಲ್ಲಿ ಒಂದಿಷ್ಟು ಸಂಯಮ ಹೊಂದಿರಬೇಕು. ಇನ್ನು ಅಕ್ಟೋಬರ್ 20ರಂದು ಮಂಗಳದೇವನು ನಿಮ್ಮ ದ್ವಿತೀಯ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ. ಇದರಿಂದಾಗಿ ಇಲ್ಲಿ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಸುಧಾರಣೆ ಕಂಡುಬರಲಿದೆ. ಆದಾಗ್ಯೂ ಇಲ್ಲಿ ನಿಮ್ಮ ವಾಣಿಯಲ್ಲಿ ವಿಷಮತೆ ಇರಲಿದೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಎಲ್ಲರೊಂದಿಗೆ ಪ್ರೀತಿ ಪೂರ್ವಕ ವ್ಯವಹಾರ ತೋರಬೇಕು. ಪರಿಸ್ಥಿತಿಯನ್ನು ಹಗುರಗೊಳಿಸುವ ಪ್ರಯತ್ನ ಮಾಡಿದರೆ ಇದರಿಂದಾಗಿ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇನ್ನು ವ್ಯಾಪಾರಿ ಜಾತಕದವರಿಗೂ ಪರಿಸ್ಥಿತಿ ಒಂದಿಷ್ಟು ಏರಿಳಿತದಿಂದ ಕೂಡಿರಲಿದೆ. ಇಲ್ಲಿ ಸಪ್ತಮ ಭಾವದ ಸ್ವಾಮಿ ಗ್ರಹನಾಗಿರುವ ಗುರುದೇವನು ಈ ಪೂರ್ತಿ ತಿಂಗಳು ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇದರಿಂದಾಗಿ ಇಲ್ಲಿ ವಿದೇಶೀಯ ಮೂಲಗಳಿಂದ ನಿಮ್ಮ ವ್ಯಾಪಾರದಲ್ಲಿ ಒಂದಿಷ್ಟು ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಇದರಿಂದಾಗಿ ಇಲ್ಲಿ ನಿಮಗೆ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ದೂರದ ದೇಶ ಅಥವಾ ದೂರದ ರಾಜ್ಯದಿಂದ ನಿಮಗೆ ಉತ್ತಮ ಲಾಭದ ನಿರೀಕ್ಷೆಯನ್ನು ನೀವು ಮಾಡಬಹುದಾಗಿದೆ. ಅಲ್ಲದೆ ಇಲ್ಲಿ ವ್ಯಾಪಾರ ಸಂಬಂಧಿ ಹೊಸ ತಂತ್ರಗಾರಿಕೆಯನ್ನು ಸಹ ಅಳವಡಿಸಿಕೊಳ್ಳಬೇಕಾಗುವುದು. ಇಲ್ಲಿ ಹೊಸಬರು ಸಹ ನಿಮಗೆ ಸಹಕಾರಿಯಾಗಿರಲಿದ್ದು, ಹೀಗಾಗಿ ಹೊಸಬರ ಭರವಸೆಯ ಮೇಲೆ ನೀವು ಖಂಡಿತ ಮುನ್ನಡೆಯಬಹುದಾಗಿದೆ. ಇನ್ನು ಆರ್ಥಿಕ ಜೀವನದ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳು ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ಇಲ್ಲಿ ಅಕ್ಟೋಬರ್ ತಿಂಗಳಿನ ಪ್ರಾರಂಭದಲ್ಲಿ ಶುಕ್ರದೇವನು ನಿಮ್ಮ ಪಂಚಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದು, ಇಲ್ಲಿಂದ ತನ್ನ ಪೂರ್ಣ ಸಪ್ತಮ ದೃಷ್ಟಿಯಿಂದ ಏಕಾದಶ ಭಾವವನ್ನು ನೋಡಲಿದ್ದಾನೆ. ಇಲ್ಲಿ ವಕ್ರಿ ಶನಿದೇವನು ನವಮ ಭಾವದಲ್ಲಿ ಕುಳಿತು ಏಕಾದಶ ಭಾವದ ಮೇಲೆ ದೃಷ್ಟಿ ನೆಡಲಿದ್ದಾನೆ. ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸದೃಢವಾಗಿ ಗೋಚರಿಸಲಿದೆ. ಇಲ್ಲಿ ನಿಮಗೆ ನಿರಂತರ ಧನಲಾಭದ ಯೋಗವಿರಲಿದೆ. ಆದರೆ ಇಲ್ಲಿ ಗುರುದೇವನು ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿ ಇರುವುದರಿಂದಾಗಿ ನಿಮಗೆ ಖರ್ಚುಗಳು ಸಹ ನಿರಂತರವಾಗಿ ಕಂಡುಬರಲಿವೆ. ಇನ್ನು ಅಕ್ಟೋಬರ್ 9ರಂದು ಗುರುದೇವನು ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದು, ಈ ವೇಳೆಯಲ್ಲಿ ಅಪ್ರತ್ಯಕ್ಷ ರೂಪದ ಖರ್ಚುಗಳು ವೃದ್ಧಿಗೊಳ್ಳಲಿವೆ. ಹೀಗಾಗಿ ಇಲ್ಲಿ ಖಂಡಿತ ನೀವು ಅನಾವಶ್ಯಕ ಖರ್ಚುಗಳ ಕುರಿತಾಗಿ ಸಾಕಷ್ಟು ಎಚ್ಚರಿಕೆ ಹೊಂದಿರಬೇಕು. ಇದರ ನಂತರದಲ್ಲಿ ಇಲ್ಲಿ ಅಕ್ಟೋಬರ್ 13ರಂದು ಶುಕ್ರದೇವನು ಸಹ ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸುವ ಮೂಲಕ ನಿಮ್ಮ ಖರ್ಚುಗಳನ್ನು ವೃದ್ಧಿಸಲಿದ್ದಾನೆ. ಆದರೆ ಇಲ್ಲಿ ಬುಧ ಮತ್ತು ಸೂರ್ಯದೇವರಿಬ್ಬರೂ ನಿಮ್ಮ ಪಂಚಮ ಭಾವದ ಮೂಲಕ ದ್ವಾದಶ ಭಾವದ ಮೇಲೆ ದೃಷ್ಟಿ ನೆಡುವ ಮೂಲಕ ನಿಮ್ಮ ಆದಾಯದಲ್ಲಿ ಉತ್ತಮ ವೃದ್ಧಿಯನ್ನುಂಟು ಮಾಡಲಿದ್ದಾನೆ. ಇಲ್ಲಿ ಏಕಾದಶ ಭಾವದ ಸ್ವಾಮಿ ಮಂಗಳದೇವನು ಅಕ್ಟೋಬರ್ 20ರಂದು ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸುವ ಮೂಲಕ ಹಣದ ಉಳಿತಾಯ ಮಾಡುವಲ್ಲಿ ಒಂದಿಷ್ಟು ಸಹಕಾರಿಯಾಗಿ ವರ್ತಿಸಲಿದ್ದಾನೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಆದಾಯದ ಹಣವನ್ನು ಉತ್ತಮ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವ ಕಾರ್ಯ ಮಾಡಬೇಕು. ಇಲ್ಲಿ ಆರ್ಥಿಕ ಸವಾಲುಗಳನ್ನು ಕಡಿಮೆ ಮಾಡಬೇಕು. ಇಲ್ಲಿ ನೀವು ವ್ಯಾಪಾರಿಗಳಾಗಿದ್ದರೆ ವಿದೇಶಿಯ ಮೂಲದಿಂದ ಲಾಭವಾಗಲಿದೆ. ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಹಂತದ ಸ್ಥಿರತೆಯೂ ಕಂಡುಬರಲಿದೆ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಜೀವನ ಹೇಗಿರಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ಆರೋಗ್ಯದ ದೃಷ್ಟಿಯಿಂದಲೂ ಅಕ್ಟೋಬರ್ ತಿಂಗಳು ಪ್ರಾರಂಭದಲ್ಲಿ ಮಿಶ್ರ ಫಲಗಳಿಂದ ಕೂಡಿರುವ ಸಂಭವವಿರಲಿದೆ.
ಇಲ್ಲಿ ಪೂರ್ತಿ ತಿಂಗಳು ಗುರುದೇವನು ನಿಮ್ಮ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದು ಅಕ್ಟೋಬರ್ 9ರಂದು ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ. ಅಲ್ಲದೆ ಇಲ್ಲಿ ಅಕ್ಟೋಬರ್ ಪ್ರಾರಂಭದಲ್ಲಿ ಮಂಗಳದೇವನು ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸುವ ಮೂಲಕ ಆರೋಗ್ಯ ಸಂಬಂಧಿ ಸಣ್ಣ ಪುಟ್ಟ ವ್ಯತ್ಯಯಗಳನ್ನು ಉಂಟು ಮಾಡಬಹುದಾಗಿದೆ. ಇಲ್ಲಿ ಅಕ್ಟೋಬರ್ ಪ್ರಾರಂಭದಲ್ಲಿ ಸೂರ್ಯ, ಬುಧ ಮತ್ತು ಕೇತು ಗ್ರಹಗಳ ಯುತಿ ನಿಮ್ಮ ಚತುರ್ಥ ಭಾವದಲ್ಲಿ ಇರಲಿದೆ. ಇಲ್ಲಿ ರಾಹು ಗ್ರಹ ನಿಮ್ಮ ದಶಮ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಇದರಿಂದಾಗಿ ಪರಿವಾರ ಸದಸ್ಯರ ಜೊತೆಗೆ ನಿಮಗೂ ಕೂಡ ಶಾರೀರಿಕ ಅಸೌಖ್ಯ ಕಂಡುಬರಲಿದೆ. ಇಲ್ಲಿ ಸಾಂಕ್ರಾಮಿಕ ರೋಗಗಳು ಭೀತಿಯೂ ನಿಮ್ಮಲ್ಲಿ ಕಂಡುಬರಲಿದೆ. ಹೀಗಾಗಿ ಇಲ್ಲಿ ಕೊಂಚ ಜಾಗ್ರತೆ ಹೊಂದಿರುವುದು ಅತ್ಯವಶ್ಯಕವಾಗಿರಲಿದೆ. ಇಲ್ಲಿ ಅಕ್ಟೋಬರ್ 13ರಂದು ಶುಕ್ರದೇವನು ನಿಮ್ಮ ಷಷ್ಠಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಇಲ್ಲಿ ಷಷ್ಠಮದಿಂದ ಶುಕ್ರದೇವನ ದೃಷ್ಟಿಯು ವಕ್ರಿ ಗುರುದೇವನು ವಿರಾಜಮಾನನಾಗಿರುವ ದ್ವಾದಶ ಭಾವದ ಮೇಲೆ ಬೀಳಲಿದೆ. ಇದರಿಂದಾಗಿ ಇಲ್ಲಿ ಈಗಾಗಲೇ ಆರೋಗ್ಯ ಸಮಸ್ಯೆ ಹೊಂದಿದವರಿಗೆ ಅನಾನುಕೂಲ ಪರಿಣಾಮಗಳು ಲಭಿಸಬಹುದಾಗಿವೆ. ಹೀಗಾಗಿ ಇಲ್ಲಿ ಎಚ್ಚರಿಕೆಯ ಜೊತೆಗೆ ಮುಂಜಾಗ್ರತೆಯನ್ನು ಸಹ ನೀವು ಹೊಂದಿರಬೇಕು. ನಿಮ್ಮ ನಿತ್ಯ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಉತ್ತಮ ಆಹಾರ ಪಾನೀಯಗಳ ಸೇವನೆ ಮಾಡುವುದರೊಂದಿಗೆ ಆರೋಗ್ಯವನ್ನು ಕಾಯ್ದುಕೊಳ್ಳಬೇಕು. ಇನ್ನು ಅಕ್ಟೋಬರ್ ತಿಂಗಳು ಪ್ರೇಮ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ಇಲ್ಲಿ ಪ್ರೇಮಿ ಜಾತಕದವರು ಅಕ್ಟೋಬರ್ ತಿಂಗಳಿನ ಪ್ರಾರಂಭದಲ್ಲಿ ಸುಂದರ ಕ್ಷಣಗಳನ್ನು ಆಸ್ವಾದಿಸುವಂತೆ ಕಂಡುಬರಲಿದ್ದಾರೆ. ಇಲ್ಲಿ ಪಂಚಮ ಭಾವದ ಸ್ವಾಮಿಯಾಗಿರುವ ಶುಕ್ರದೇವನು ಪ್ರಸ್ತುತ ಪಂಚಮದಲ್ಲಿಯೇ ವಿರಾಜಮಾನನಾಗಿರುವ ಮೂಲಕ ನಿಮ್ಮ ಪ್ರೇಮ ಸಂಬಂಧವನ್ನು ಸದೃಢಗೊಳಿಸಲಿದ್ದಾನೆ. ಇಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಾಕಷ್ಟು ಮಧುರತೆ ಕಂಡುಬರಲಿದೆ. ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಅಂತರಂಗ ಸಂಬಂಧ ವೃದ್ಧಿಸಲಿದೆ. ಇಲ್ಲಿ ಪ್ರೇಮ ಸಂಬಂಧವನ್ನ ಪೂರ್ಣ ರೀತಿಯಲ್ಲಿ ಸ್ವೀಕರಿಸುವಂತೆ ಕಂಡುಬರಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿನ ಸಾಮೀಪ್ಯವು ಹೆಚ್ಚಾಗಲಿದೆ. ಇಲ್ಲಿ ಅಕ್ಟೋಬರ್ 10ರಂದು ಬುಧದೇವನು ಪಂಚಮ ಭಾವಕ್ಕೆ ಆಗಮಿಸುವ ಮೂಲಕ ನಿಮ್ಮ ಪ್ರೇಮ ಜೀವನದಲ್ಲಿ ಹೆಚ್ಚು ಖುಷಿಯನ್ನ ಕರುಣಿಸಲಿದ್ದಾನೆ. ಆದರೆ ಇಲ್ಲಿ ಅಕ್ಟೋಬರ್ 17ರಂದು ಸೂರ್ಯದೇವನು ಸಹ ಪಂಚಮ ಭಾವಕ್ಕೆ ಪ್ರವೇಶಿಸಲಿದ್ದು, ಈ ವೇಳೆಯಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಅಹಂಭಾವದ ಸ್ವಭಾವ ಕಂಡುಬರುವ ಮೂಲಕ ಸಮಸ್ಯೆಗಳು ಉತ್ಪತ್ತಿಯಾಗಬಹುದಾಗಿವೆ. ಅಲ್ಲದೆ ಇಲ್ಲಿ ಅಕ್ಟೋಬರ್ 13ರಂದು ಶುಕ್ರದೇವನು ನಿಮ್ಮ ಷಷ್ಠಮಕ್ಕೆ ಪರಿವರ್ತನೆ ಹೊಂದುವ ಮೂಲಕ ಸಂಬಂಧಗಳಲ್ಲಿ ಒತ್ತಡ ಸ್ಥಿತಿಯನ್ನ ನಿರ್ಮಿಸಬಹುದಾಗಿದೆ. ಇಲ್ಲಿ ಅಕ್ಟೋಬರ್ 20ರಂದು ಮಂಗಳದೇವನು ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸುವ ಮೂಲಕ ತನ್ನ ಚತುರ್ಥ ದೃಷ್ಟಿಯನ್ನ ನಿಮ್ಮ ಪಂಚಮ ಭಾವದ ಮೇಲೆ ನೆಡಲಿದ್ದಾನೆ. ಇದರಿಂದಾಗಿಯೂ ನಿಮ್ಮಿಬ್ಬರ ಮಧ್ಯದಲ್ಲಿ ಅಹಂಭಾವದ ಸ್ವಭಾವ ವೃದ್ಧಿಸಬಹುದಾಗಿದೆ. ಇಲ್ಲಿ ವೃಥಾ ಕಲಹದ ಸ್ಥಿತಿಯೂ ಕೂಡ ನಿರ್ಮಾಣವಾಗಬಹುದಾಗಿದೆ. ಇಲ್ಲಿ ಅಕ್ಟೋಬರ್ ತಿಂಗಳಿನ ಉತ್ತರಾರ್ಧವು ಪ್ರೇಮ ಸಂಬಂಧಗಳ ದೃಷ್ಟಿಯಿಂದ ಒಂದಿಷ್ಟು ದುರ್ಬಲವಾಗಿರಬಹುದಾಗಿದ್ದು, ಹೀಗಾಗಿ ಇಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕು. ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಪ್ರಾರಂಭದಲ್ಲಿ ಕೊಂಚ ಸಮಸ್ಯೆಗಳು ಕಂಡುಬರಲಿವೆ. ಇಲ್ಲಿ ಮಂಗಳದೇವನು ಪ್ರಾರಂಭದಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿ ಕುಳಿತುಕೊಂಡು ತನ್ನ ಪೂರ್ಣ ಸಪ್ತಮ ದೃಷ್ಟಿಯನ್ನ ನಿಮ್ಮ ಸಪ್ತಮ ಭಾವದ ಮೇಲೆ ನೆಡಲಿದ್ದಾನೆ. ಇದರಿಂದಾಗಿ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮತಭೇದಗಳು ಉಂಟಾಗಬಹುದಾಗಿವೆ. ವೈಚಾರಿಕ ವಿಷಯಗಳಲ್ಲಿ ವಿವಾದಗಳು ನೆರವೇರಬಹುದಾಗಿವೆ. ಇಲ್ಲಿ ಸಪ್ತಮ ಭಾವದ ಸ್ವಾಮಿಯಾಗಿರುವ ಗುರುದೇವನು ಅಕ್ಟೋಬರ್ ತಿಂಗಳಿನ ಪೂರ್ತಿ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ. ಗುರುದೇವನ ದ್ವಾದಶ ಭಾವದ ಗೋಚರವೂ ಕೂಡ ನಿಮ್ಮ ವೈವಾಹಿಕ ಜೀವನದ ದೃಷ್ಟಿಯಿಂದ ಅಷ್ಟೊಂದು ಉಪಯುಕ್ತವಾಗಿ ಸಾಬೀತಾಗುವುದಿಲ್ಲ. ಇಲ್ಲಿ ಅಕ್ಟೋಬರ್ 9ರಂದು ಗುರುದೇವನು ವಕ್ರಿಯಾಗಿಯೂ ಮಾರ್ಪಡಲಿದ್ದಾನೆ. ಹೀಗಾಗಿ ಇಲ್ಲಿ ವಿವಾಹಿತ ಜಾತಕದವರು ತಮ್ಮ ಸಂಬಂಧವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕಾಗುವುದು. ಇಲ್ಲಿ ಮಂಗಳದೇವನು ಸಹ ಅಕ್ಟೋಬರ್ 20ರಂದು ಕರ್ಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದು, ಇಲ್ಲಿಯೂ ಮಂಗಳನ ಗೋಚರ ವಿವಾಹಿತರಿಗೆ ಉಚಿತವಾಗಿರುವುದಿಲ್ಲ. ಹೀಗಾಗಿ ಇಲ್ಲಿ ನೀವು ಸಂಗಾತಿಯ ಕುರಿತಾಗಿ ಕೊಂಚ ವ್ಯವಧಾನದಿಂದ ಮುನ್ನಡೆಯಬೇಕು. ಇನ್ನು ಅಕ್ಟೋಬರ್ ತಿಂಗಳು ನಿಮ್ಮ ಪಾರಿವಾರಿಕ ಜೀವನದ ದೃಷ್ಟಿಯಿಂದ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ಇಲ್ಲಿ ಅಕ್ಟೋಬರ್ ತಿಂಗಳಿನ ಪ್ರಾರಂಭದಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಸೂರ್ಯ, ಕೇತು ಮತ್ತು ಬುಧ ಗ್ರಹಗಳು ವಿರಾಜಮಾನನಾಗಿರಲಿವೆ. ಅಲ್ಲದೆ ಇಲ್ಲಿ ನಿಮ್ಮ ದಶಮ ಭಾವದಲ್ಲಿ ರಾಹು ಗ್ರಹದ ಉಪಸ್ಥಿತಿ ಇರಲಿದೆ. ಇದರ ಹೊರತಾಗಿ ಇಲ್ಲಿ ಮಂಗಳದೇವನು ದೃಷ್ಟಿಯು ನಿಮ್ಮ ಚತುರ್ಥ ಭಾವದ ಮೇಲೆ ನೆಟ್ಟಿರಲಿದೆ. ಇದರಿಂದಾಗಿ ಇಲ್ಲಿ ಪಾರಿವಾರಿಕ ಜೀವನದಲ್ಲಿ ಪ್ರಾರಂಭದಲ್ಲಿ ಒಂದಿಷ್ಟು ಒತ್ತಡ ಸ್ಥಿತಿ ಅಥವಾ ಸಮಸ್ಯೆಗಳು ಕಂಡುಬರಲಿವೆ. ವಿಶೇಷವಾಗಿ ಇಲ್ಲಿ ಪರಿವಾರದಲ್ಲಿನ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಯ ಕಂಡುಬರಲಿದೆ. ಇಲ್ಲಿ ದ್ವಾದಶ ಭಾವದಲ್ಲಿ ವಿರಾಜಮಾನನಾಗಿರುವ ಗುರುದೇವನ ದೃಷ್ಟಿಯು ಚತುರ್ಥ ಭಾವದ ಮೇಲೆ ಇರಲಿದ್ದು, ಹೀಗಾಗಿ ಇಲ್ಲಿ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗಲು ಬಹುದಾಗಿದೆ. ಆದರೆ ಇಲ್ಲಿ ಅಕ್ಟೋಬರ್ 9ರಂದು ಗುರುದೇವನು ಸಹ ವಕ್ರಿಯಾಗಲಿದ್ದಾನೆ. ಹೀಗಾಗಿ ಇಲ್ಲಿ ಪರಿವಾರ ಸದಸ್ಯರ ಮತ್ತು ಅವರ ಆರೋಗ್ಯದ ಕುರಿತಾಗಿ ಕೊಂಚ ಗಮನ ನೀಡಬೇಕು. ಇಲ್ಲಿ ಪರಿವಾರದಲ್ಲಿನ ಅಶಾಂತಿಯನ್ನ ದೂರ ಮಾಡಲು ಎಲ್ಲ ಸಂಭವನೀಯ ಪ್ರಯತ್ನವನ್ನ ನೀವು ಮಾಡಬೇಕು. ಇಲ್ಲಿ ಅಕ್ಟೋಬರ್ 10ರಂದು ಬುಧದೇವನು ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಜತೆಗೆ ಅಕ್ಟೋಬರ್ 17ರಂದು ಸೂರ್ಯದೇವನು ಸಹ ತುಲಾರಾಶಿಗೆ ಪ್ರವೇಶಿಸುತ್ತಾನೆ. ಈ ವೇಳೆ ಸಮಸ್ಯೆಗಳು ಒಂದಿಷ್ಟು ಕಡಿಮೆಯಾಗುವಂತೆ ಕಂಡುಬರಲಿವೆ. ಸಂಬಂಧಗಳಲ್ಲಿ ಉಂಟಾಗಿದ್ದ ಮತಭೇದಗಳು ಕೂಡ ದೂರಗೊಳ್ಳಬಹುದಾಗಿದೆ. ಆದರೆ ಇಲ್ಲಿ ಅಕ್ಟೋಬರ್ 20ರಂದು ಮಂಗಳದೇವನು ಕರ್ಕ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದು, ಈ ವೇಳೆಯಲ್ಲಿ ನಿಮ್ಮ ವಾಣಿಯಲ್ಲಿ ಕಠೋರತೆ ಕಂಡುಬರಬಹುದಾಗಿದೆ.
ಇದರಿಂದಾಗಿ ಇಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಿವಾದಗಳು ನೆರವೇರಬಹುದಾಗಿವೆ. ಹೀಗಾಗಿ ಇಲ್ಲಿ ಅಕ್ಟೋಬರ್ ತಿಂಗಳಿನಾದ್ಯಂತ ನೀವು ನಿಮ್ಮ ಪರಿವಾರ ಸಂಬಂಧಿ ವಿಷಯಗಳಲ್ಲಿ ಖಂಡಿತ ವಿಶೇಷ ಗಮನ ಹೊಂದಿರಬೇಕು. ಆದಾಗ್ಯೂ ಇಲ್ಲಿ ಕೆಲ ಗ್ರಹ ನಕ್ಷತ್ರಗಳ ಪೂರಕ ಗೋಚರ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧವನ್ನು ಸದೃಢಗೊಳಿಸಬಹುದಾಗಿವೆ. ಇಲ್ಲಿ ಅವರ ಸಹಯೋಗವು ನಿಮಗೆ ಲಭಿಸಲಿದೆ. ಆದಾಗ್ಯೂ ಇಲ್ಲಿ ನೀವು ಕೂಡ ಅವರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು. ಸಹೋದರ ಸಹೋದರಿಯರ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳುವುದು, ಅದನ್ನು ಪರಿಹರಿಸಲು ಪ್ರಯತ್ನಿಸುವುದು ಮಾಡಬೇಕು. ಇದರಿಂದಾಗಿ ಪರಿವಾರದಲ್ಲಿ ಖಂಡಿತ ಸಾಮರಸ್ಯ ನಿರ್ಮಾಣವಾಗುವ ಅವಕಾಶಗಳು ಉತ್ಪತ್ತಿಗೊಳ್ಳಲಿವೆ. ಒಟ್ಟಾರೆಯಾಗಿ ಇಲ್ಲಿ ಅಕ್ಟೋಬರ್ ತಿಂಗಳು ನಿಮ್ಮ ಪಾಲಿಗೆ ಪ್ರಾರಂಭದಲ್ಲಿ ಕೊಂಚ ಏರಿಳಿತದಿಂದ ಕೂಡಿರಲಿದ್ದರೂ ಸಹ ನಂತರದಲ್ಲಿ ಇಚ್ಛಿತ ರೀತಿಯ ಫಲಗಳು ಖಂಡಿತ ಲಭಿಸಲಿವೆ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ನೀವು ಪ್ರತಿದಿನವೂ ವಿಷ್ಣು ಸಹಸ್ರನಾಮದ ಜಪ ಮಾಡುವುದು, ಶನಿವಾರದ ದಿನದಂದು ಕಪ್ಪು ಶ್ವಾನಕ್ಕೆ ರೊಟ್ಟಿ ತಿನ್ನಿಸುವುದು, ಭಾನುವಾರದ ದಿನದಂದು ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು, ಹಾಗೆ ರಾಹು ಕೇತುವಿಗಾಗಿ ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಮಾಡಬೇಕು. ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ. ವೀಕ್ಷಕರೇ, ವರ್ಷ 2024ರ ಅಕ್ಟೋಬರ್ ತಿಂಗಳಿನ ಮಾಸಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.